ಭೀಕರ ರಸ್ತೆ ಅಪಘಾತ, ಮೂವರು ಕಾರ್ಮಿಕರು ಸ್ಥಳದಲ್ಲಿಯೇ ಸಾವು, ಮೂವರಿಗೆ ಗಂಭೀರ ಗಾಯ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರ್ಮಿಕರು ಕಾಮಗಾರಿಯಲ್ಲಿ ನಿರತರಾಗಿದ್ದರು. ಟ್ಯಾಂಕರ್ ಹರಿದು ಹೆದ್ದಾರಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೂವರು ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 4 ಪುಣೆ ಬೆಂಗಳೂರು ರಸ್ತೆಯಲ್ಲಿ ಭಾನುವಾರ ಸಂಭವಿಸಿದೆ. ಈ ವೇಳೆ ಕೆಲಸ ಮಾಡುತ್ತಿದ್ದವರ ಮೇಲೆ ಟ್ಯಾಂಕರ್ ಒಂದು ಏಕಾಏಕಿ ಹರಿದು ಬಂದಿತ್ತು. ಪರಿಣಾಮ ಸ್ಥಳದಲ್ಲಿ 3 ಜನ ಮೃತಪಟ್ಟಿದ್ದು, ಓರ್ವ ಕಾರ್ಮಿಕ ಹಾಗೂ ಟ್ಯಾಂಕರ್ ಚಾಲಕನ ಸ್ಥಿತಿ ಗಂಭೀರವಾಗಿದ್ದು, ಮತ್ತಿಬ್ಬರು ಮಹಿಳೆಯರಿಗೆ ಗಾಯವಾಗಿದೆ. ಗಾಯಾಳುಗಳನ್ನು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಧ್ಯಾಹ್ನ 12:30 ಸುಮಾರಿಗೆ ಈ ಲೇಬರ್ ಅವರು ಕೆಲಸ ಮುಗಿಸ್ಕೊಂಡು ಇನ್ನೇನು ಸಂಡೇ ಇರೋದ್ರಿಂದ ಬೇಗನೆ ಕೆಲಸ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಿದ್ರು. ವಾಪಸ್ ಹೋಗಿ ತಮ್ಮ ವಾಹನದಲ್ಲಿ ಕುಂತ್ಕೊಂಡು ಹೋಗುವಷ್ಟರಲ್ಲಿ ಹಿಂದಿನ ಕಡೆಯಿಂದ ಬಂದು ಒಂದು ಆಯಿಲ್ ಟ್ಯಾಂಕರ್ ಅಂದರೆ ಅದು ಮಂಗಳೂರು ಕಡೆಯಿಂದ ಬರುವಂಥ ಆಯಿಲ್ ಟ್ಯಾಂಕರ್. ಅದರಲ್ಲಿ ಗೇರ್ ಬೀಸಿನ ಆಯಿಲು, ನಮ್ಮಲ್ಲಿ ಕ್ಯಾರ್ ಎಣ್ಣೆ ಅಂತೀವಲ್ಲ, ಆ ಎಣ್ಣೆ ಆಯಿಲ್ ತೊಗೊಂಡು ಹೋಗುವಂಥ ಟ್ಯಾಂಕರು ಅತಿ ವೇಗ ಹಾಗೂ ನಿಷ್ಕಾಳಜಿತನದಿಂದ ಬಂದು ಆ PMU ವೆಹಿಕಲ್ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ ಮಾಡಲಿಕ್ಕೆ, ಇದನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಆ ವೆಹಿಕಲ್ಗೆ ಹೊಡೆದಿದ್ದಾರೆ. ಅದರಲ್ಲಿ ಇದ್ದಂಥ 6 ಜನ ಲೇಬರ್ಗಳು ಕೆಳಗಡೆ ಬಿದ್ದಿದ್ದಾರೆ. ಅದರಲ್ಲಿ 6 ಜನರಲ್ಲಿ 3 ಜನ ಡೆತ್ ಆಗಿದೆ. ರಾಮಚಂದ್ರ ಜಾಧವ್ ಅಂತ, ಮಹೇಶ್ ಜಾಧವ್, ಇಬ್ಬರು ತಂದೆ ಮಕ್ಕಳು. ಮತ್ತು ಇನ್ನೊಬ್ಬ